ಮಹಿಳಾ ದಿನಾಚರಣೆಯ ಅಂಗವಾಗಿ ವಿದ್ಯಾರಣ್ಯಪುರದಲ್ಲಿ ಲಕ್ಷ್ಮೀ ಹರಿ ಹಾಗೂ ಹರಿಯವರ ನೇತೃತ್ವದಲ್ಲಿ ಮಹಿಳಾ ಶಕ್ತಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮಾರ್ಗದರ್ಶನದಲ್ಲಿ ವಿದ್ಯಾರಣ್ಯಪುರದ ಮಹಿಳೆಯರ ಜೊತೆಗೂಡಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನೂರಾರು ಬಿಬಿಎಂಪಿ ಪೌರಕಾರ್ಮಿಕರು ಭಾಗವಹಿಸಿದ್ರು. ಶ್ರೀರಾಮ ರಾಮ ಜಯ ರಾಮ ರಾಮ ಜಯ ಜಯ ಸೀತಾ. ದೀಪಂ ಕಾರ್ತಿಕ ದೀಪಂ ದೀಪಾಲ ದೀಪಂ ಕರ್ಪೂರ ದೀಪಂ ఇంటిలో దీపము గోరంట దీపం కంటికి ఎలా కనపడుతుంటే కొండంత. ಈ ಮಹಿಳಾ ದಿನಾಚರಣೆಯ ವಿಶೇಷ ಅಂದ್ರೆ ಪ್ರತಿನಿತ್ಯ ನಮ್ಮ ಬಡಾವಣೆಯನ್ನ ಸ್ವಚ್ಛ ಮಾಡುವ ಪೌರ ಕಾರ್ಮಿಕರನ್ನ ಆತ್ಮೀಯವಾಗಿ ಗೌರವಿಸಿ ಸನ್ಮಾನ ಮಾಡಲಾಯಿತು. ಪೌರ ಕಾರ್ಮಿಕರ ಬಗ್ಗೆ ಅಪಾರ ಗೌರವ ಇಟ್ಟುಕೊಂಡಿರುವ ಲಕ್ಷ್ಮೀ ಹರಿಯವರು ಪೌರ ಕಾರ್ಮಿಕರಿಗೆ ಗೌರವಿಸಿ ಸನ್ಮಾನ ಮಾಡಿದ್ರು. ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ರು. ಬ್ಯಾಟರಾಯನಪುರದ ಎಲ್ಲ ನಾಗರಿಕರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳೊಂದಿಗೆ ಇವತ್ತು ಪ್ರತಿ ವರ್ಷದಂತೆ ಶ್ರೀ ಕೃಷ್ಣ ಬೈರೇಗೌಡರ ಸಾರಥ್ಯದಲ್ಲಿ, ಮೀನಾಕ್ಷಿಯವರ ಸಾರಥ್ಯದಲ್ಲಿ ನಾವು ವಿದ್ಯಾರಣ್ಯಪುರದಲ್ಲಿ ಮಹಿಳಾ ದಿನಾಚರಣೆಯನ್ನು ಭಾಳ ಚಿಕ್ಕದಾಗಿ, ಚೊಕ್ಕವಾಗಿ, ಅರ್ಥಪೂರ್ಣವಾಗಿ ಒಂದು BBMP ನಮ್ಮ ಪೌರ ಕಾರ್ಮಿಕರನ್ನು ಸನ್ಮಾನ ಮಾಡುವ ಮೂಲಕ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ಮಹಿಳಾ ದಿನಾಚರಣೆ ನಾವು ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವಿ. ಈ ಒಂದು ವರ್ಷ ಈ ರೀತಿ ಒಂದು ಅರ್ಥಪೂರ್ಣವಾಗಿರಲಿ. ನಾವು ನಮ್ಮ ಪೌರ ಕಾರ್ಮಿಕರನ್ನ, ಹೆಣ್ಣು ಮಕ್ಕಳನ್ನು ಪ್ರತಿದಿನದ ಮೊದಲನೆಯದಾಗಿ ಅವರನ್ನೇ ನಾವು ಬೆಳಗ್ಗೆ ಎದ್ದು ನೋಡೋದು. ಅವರು ಬಹಳ ಶ್ರಮ ವಹಿಸಿ ಈ ಒಂದು ಕೆಲಸ ಕಾರ್ಯವನ್ನು ಮಾಡೋದ್ರಿಂದನೇ ನಮ್ಮ ಒಂದು ಬಡಾವಣೆಗಳಿರ್ಬೋದು, ನಮ್ಮ ನಗರ ಇರ್ಬೋದು, ಬೆಂಗಳೂರು ನಗರ ಇರ್ಬೋದು, ಎಲ್ಲವೂ ಸ್ವಚ್ಛವಾಗಿರೋ ಕಾರಣ ನಮ್ಮ ಪೌರ ಕಾರ್ಮಿಕರೇ. ಸೊ ಆ ಮಹಿಳೆಯರಿಗೆ ಪ್ರಥಮ ಆದ್ಯತೆ ಕೊಡಬೇಕು, ಅವರಿಗೆ ಗೌರವವನ್ನು ಕೊಡಬೇಕು ನಾವು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರನ್ನೇ ಮುಖ್ಯವಾಹಿನಿಗೆ ತಂದು ನಮ್ಮ ವಿದ್ಯಾರಣ್ಯಪುರದಲ್ಲಿ 130 ಪೌರ ಕಾರ್ಮಿಕರು, ಮಹಿಳಾ ಕಾರ್ಮಿಕರು ಹಾಗೂ ಆಟೋ ಚಾಲಕರು ಕೂಡ ಅವರೇ ಆಗಿರೋದ್ರಿಂದ ಅವ್ರನ್ನೆಲ್ಲ ಕರೆದು ನಮ್ಮ ಈ ಕಾಂಗ್ರೆಸ್ ಟೀಮಿಂದ ನಮ್ಮೆಲ್ಲ ಮಹಿಳೆಯರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮನ ವಿಜೃಂಭಣೆಯಿಂದ ಮಾಡಿದ್ದೀವಿ. ಅವರಿಗೆ ಒಂದು ಸನ್ಮಾನವನ್ನು ಮಾಡಿ ಒಂದು ಕಿರುಕಾಣಿಕೆಯನ್ನು ಕೊಡುವ ಮುಖಾಂತರ ಅವರು ನಮಗೆ ಪ್ರತಿದಿನ ಮಾಡುವ ಸೇವೆಗೆ ಕೃತಜ್ಞತೆಯನ್ನು ಮಹಿಳಾ ದಿನಾಚರಣೆಯಲ್ಲಿ ನಾವು ಅರ್ಪಿಸಿದ್ದೀವಿ. ಈ ಒಂದು ಮಹಿಳಾ ದಿನಾಚರಣೆ ಬಹಳ ಯಶಸ್ವಿಯಾಗಿದೆ. ಈ ಮಹಿಳಾ ದಿನಾಚರಣೆ ಅರ್ಥಪೂರ್ಣವಾಗಿದೆ ಅಂತ ನಾನು ಭಾವಿಸ್ತೀನಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಹರಿಯವರು ಪೌರ ಕಾರ್ಮಿಕರ ಬಗ್ಗೆ ಸ್ಫೂರ್ತಿದಾಯಕ ಮಾತುಗಳನ್ನ ಆಡಿದ್ರು. ಪೌರ ಕಾರ್ಮಿಕರನ್ನು ನಮ್ಮ ಸ್ವಂತ ಕುಟುಂಬ ಸದಸ್ಯರಂತೆ, ನಿಮ್ಮ ಕಷ್ಟ ಸುಖದಲ್ಲಿ ನಾವು ಯಾವಾಗಲೂ ಜೊತೆಯಲ್ಲಿ ಇರುತ್ತೇವೆ, ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲವೆಂದು ಹೇಳಿದ್ರು. ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ, ನಾವಾಗಲಿ, ಯಾವತ್ತೇ ಆಗಲಿ ನಾವು ಬಡವ್ರ ಪರವಾಗಿ ಇರ್ತೀವಿ. ಮುಂದೆ ಹಿಂದೆನೂ ಇದ್ದೀವಿ, ಇವತ್ತು ಇದ್ದೀವಿ, ನಾಳೆನೂ ಇರ್ತೀವಿ. ಚಿಕ್ಕದಾಗಿ ಹೇಳಬೇಕು ಅಂದರೆ ನಮ್ಮ ಈ ಪೌರ ಕಾರ್ಮಿಕರ ಒಂದು ಕುಟುಂಬ, ಒಂದು ಫ್ಯಾಮಿಲಿನ ನಮ್ಮ ಫ್ಯಾಮಿಲಿ ಮಾತ್ರ ಟ್ರೀಟ್ ಮಾಡ್ತೀವಿ. ನಾವು ರಾಜಕೀಯಕ್ಕೋಸ್ಕರ ಇಲ್ಲ ಬೇರೆ ಏನೋ ಒಂದು ಹೆಸರು ಮಾಡಬೇಕು, ಇಲ್ಲ ಏನೋ ಒಂದು ಈ ಫೋಟೋಗೋಸ್ಕರ ನಿಮ್ಮ ಜೊತೆ ಸೇರಲ್ಲ. ನಾವು ರಾಜಕೀಯದಲ್ಲಿ ಇರಲಿ ಬಿಡಲಿ, ನೀವು ನಮ್ಮ ಪೌರ ಕಾರ್ಮಿಕರು ಯಾವತ್ತೂ ನಮ್ಮ ಫ್ಯಾಮಿಲಿನೇ. ನಿಮ್ಗೆ ಯಾವತ್ತೇ ಆಗಲಿ, ನಿಮ್ಮ ಕಷ್ಟ ಸುಖಕ್ಕಾಗಲಿ, ನಿಮ್ಗೆ ಏನೇ ಜೆನ್ಯೂನ್ ಆಗಿ ಅಂದರೆ ನ್ಯಾಯವಾಗಿ ಏನೋ ಕಷ್ಟ ಸುಖ ಇದ್ರೆ ಈ ಹರಿ ಹಾಗೂ ಲಕ್ಷ್ಮಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಕಾರ್ಯಕರ್ತರು ನಿಮ್ಮ ಜೊತೆ ಇರ್ತೀವಂತ ಜ್ಞಾಪಕ ಇಟ್ಕೊಳ್ಳಿ. ಸಂಕೋಚ ಇದ್ದರೆ ನಮ್ಮನ್ನ ಬಂದು ಮೀಟ್ ಮಾಡ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ತಮ್ಮ ಕಷ್ಟಗಳನ್ನ ಹಂಚಿಕೊಂಡಿದ್ದು ಹೀಗೆ. ನಾವು ವಿದ್ಯಾರಣ್ಯಪುರ 9ನೇ ವಾರ್ಡಲ್ಲಿ ಕೆಲಸ ಮಾಡೋದು. ಈ ಜನಗಳೇನು ಮಾಡ್ತಾರೆ ಅಂದರೆ ಸಪ್ರೇಟ್ ಕೊಡಲ್ಲ, ನೀಟಾಗಿ 3 ದಿನ ಆದರೂ ಕಸ ಕೊಡಲ್ಲ. 3 ದಿನ ಆದಮೇಲೆ ಕಸ ಕೊಡ್ತಾರೆ. ತುಂಬ ಸ್ಮೆಲ್ ಇರುತ್ತೆ, ವಾಸನೆಗೆ ನಮಗೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಆ ರೀತಿ ಇರುತ್ತೆ. ಅವರು ಕೆಲಸ ಮಾಡ್ತೀವಿ ನಾವು, ಅದರಲ್ಲೂ ಅವರು ಡೈಲಿ ಕಸ ಕೊಟ್ಟರೆ ಅವ್ರಿಗೆ ಏನಾಗುತ್ತಣ್ಣ, ಕಸ ಕೊಡಬೇಕಲ್ವಾ? ಮಾತಕ್ಕೆ ಮುಂಚೆ ಕಂಪ್ಲೇಂಟ್ ಮಾಡ್ತಾರೆ. ನಮ್ಮ ಕಷ್ಟ ಅವ್ರು ಅರ್ಥ ಮಾಡ್ಕೋಬೇಕಲ್ವಾ? ಲಾರಿ ಬೇಗ ಸಿಗಲ್ಲ, ಅಲ್ಲಿ ಅನ್ಲೋಡ್ ಆಗಿರಲ್ಲ, ಬರೀ ಕಂಪ್ಲೇಂಟೇ ಮಾಡ್ಕೊಂಡೇ ಹೋಗ್ತಾಯಿದ್ರೆ ನಮ್ಮ ಓನರ್ ಏನು ಹೇಳ್ತಾರೆ, ಅವ್ರು ಏನು ಕಂಪ್ಲೇಂಟ್ ಮಾಡ್ತಾರೆ, ಆ ಥರ ನೀವು ನೀಟಾಗಿ ಹೋಗಲ್ಲ, ಅದಕ್ಕೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವಾ? ನಮ್ಮ ಪ್ರಾಬ್ಲಮ್ ಅರ್ಥ ಮಾಡ್ಕೋಬೇಕು. ಒಟ್ಟಿನಲ್ಲಿ 2 ಗಂಟೆ ಅಷ್ಟರಲ್ಲಿ ನಾವು ಕಸ ತೆಗಿತೀವಿ. ಮೊನ್ನೆ ವೆಟ್ ಕಸಕ್ಕೆ ಹೋಗ್ತೀವಿ. 8:30 9 ಗಂಟೆ ಅಷ್ಟೊತ್ತಲ್ಲಿ ವೆಟ್ ತಗೊಂಡು ಹೋಗ್ರಿ ಅಂತ ಹೇಳ್ತಾರೆ. ಸರ್, ನಾವು ಮಾಡೋದು ಕೆಲಸ 2 ಗಂಟೆ 2:30 ಒಂದೊಂದು ಸಾರಿ 3 ಗಂಟೆ ಆಗುತ್ತೆ.
ಆದರೆ ಅವರು ಟೈಮಿಂಗ್ಸ್ ಪ್ರಕಾರ ಕೇಳ್ತಾರೆ. ಬೆಳಗ್ಗೆ ನಮಗೆ 7 ಗಂಟೆಗೆ ಬರಬೇಕು, 8 ಗಂಟೆಗೆ ಬರಬೇಕು, ಇಷ್ಟೊತ್ತಿಗೆ ಯಾಕೆ ಬಂದಿದ್ದೀರಾ, ಅಷ್ಟೊತ್ತಿಗೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಮೊನ್ನೆ ಒಬ್ರು ಹೇಳ್ತಾರೆ ಕೆಲವರು, ಲೆಟ್ರ್ ಬರ್ಕೊಡ್ತೀವಿ ನಿಮಗೆ, ನಿಮ್ಮ ಹೆಸರು ಮೇಲೆ ನಿಮ್ಮದು ಕೆಲಸ ತೆಗ್ಸಾಕ್ತೀವಿ ಆ ಥರ ಹೇಳ್ತಾರೆ. ಕೆಲಸ ಮಾಡೋ ಅಷ್ಟು, ಕೆಲಸದಿಂದ ತೆಗ್ದಾಕೋ ಅಷ್ಟು ಲೆಟ್ರ್ ಬರ್ಕೊಟ್ಬಿಟ್ರೆ ನಮ್ಮ ಕೆಲಸ ನಾವು ಎಷ್ಟು ಅಂತ ಮಾಡ್ಬೇಕು ಸರ್. ನಮ್ಗೆ ಲೇವೇಟ್ ಎಷ್ಟಿರುತ್ತೆ, ನಮ್ಮದು ಪಾಯಿಂಟ್ ಎತ್ತಬೇಕು, ಗುಡ್ಡೆ ಎತ್ತಬೇಕು, ಎಲ್ಲ ಬಿಸಾಕೋಗಿರ್ತಾರೆ. ಎಲ್ಲಿ ಬಿಸಾಕಿದ್ರು ಅವ್ರು ಯಾವ ಥರ ಕಸ ಕೊಟ್ಟರು ನಾವು ತೊಗೊಂಡು ಹೋಗ್ಬೇಕು. ಒಂದು ಸ್ವಲ್ಪ ನಾನು ಮರ್ಯಾದೆ ಕೊಡಲ್ಲ, ಏನು ಕೊಡಲ್ಲ, ಒಂಥರ ಕೀಳಾಗಿ ಮಾತಾಡ್ತಾರೆ ನಮ್ಮನ್ನು. ಇಲ್ಲಿ ಈ ಕಡೆ ಸೂಪರ್ವೈಸರು ಅವ್ರಿಗೂ ಸಪ್ರೇಟ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕು, ಅವರು ಯಾಕೆ ತರ್ತೀರ ಅಂತ ಕೇಳ್ತಾರೆ. ದಯಮಾಡಿ ಇನ್ನಾದರೂ ಹಸಿ ಕಸ ಒಣ ಕಸವನ್ನ ಬೇರೆ ಬೇರೆಯಾಗಿ ಕೊಟ್ಟು ಪೌರ ಕಾರ್ಮಿಕರಿಗೆ ಸಹಕಾರ ನೀಡಬೇಕೆಂದು ನಿಮ್ಮ B9 ನ್ಯೂಸ್ ಮನವಿ ಮಾಡುತ್ತಿದೆ. Proud to be woman. Fight for the reason.